ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಇವತ್ತಿನ ಈ ವಿಡಿಯೋದಲ್ಲಿ ಪಿ ಸಿ ನೋಟಿಫಿಕೇಶನ್ಸ್ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ಇದಾವೆ ಅಂತ ತಿಳಿಯೋಣ. ಇತ್ತೀಚೆಗೆ PDF ನಮಗೆ ಸಿಕ್ಕಿರೋ ಹಾಗೆ, ಅಂದರೆ ಟೆಲಿಗ್ರಾಮ್ನಲ್ಲಿ ಸಿಕ್ಕಿರುವಂತೆ ಹೊಸ ಏನು ಮರುಹಂಚಿಕೆ ಮಾಡಿದ್ದಾರೆ, ಈ ಮರುಹಂಚಿಕೆ ಹುದ್ದೆಗಳನ್ನು ನಾವು ನೋಡ್ಬೋದಾಗಿದೆ. ಸೊ ಇದೆಲ್ಲ ಅಪ್ಡೇಟ್ಸ್ ಬರ್ತಾ ಇದೆ ಅಂದರೆ ಆದಷ್ಟು ಬೇಗ ನೋಟಿಫಿಕೇಷನ್ಗೆ ಪ್ರಿಪೇರ್ ಆಗ್ತಿದ್ದಾರೆ ಅಂತ ಅರ್ಥ. ನಿಮ್ಮ ಏನು ಪ್ರಿಪರೇಷನ್ ಇದೆ, ನೀವು ಅದನ್ನು ಅಚ್ಚುಕಟ್ಟಾಗಿ ಮಾಡಬೇಕಾಗುತ್ತೆ. ಆದಷ್ಟು ಬೇಗ ಒಂದ್ಸತಿ ನೋಟಿಫಿಕೇಶನ್ ಕಾಲ್ ಮಾಡ್ತಂದರೆ ಅಪ್ಲೈ ಮಾಡೋದಕ್ಕೆ 1 ತಿಂಗಳು ಸಿಗ್ಬೋದು ಅಷ್ಟೇ. ನಮಗೆ ಹತ್ತತ್ರ 1 ತಿಂಗಳು ಸಿಗ್ಬೋದು. ಅದಾದಮೇಲೆ 1-2 ತಿಂಗಳು 1 ತಿಂಗಳೊಳಗೆ ಎಕ್ಸಾಮ್ಸ್ ನಡೀತವೆ. ಅದಾದಮೇಲೆ ಫಿಸಿಕಲ್, ನೀವು ಫಸ್ಟ್ ಆಫ್ ಆಲ್ ಫಿಸಿಕಲ್ನ ತಯಾರಿ ಮಾಡ್ಕೊಬೇಕು. ಫಿಸಿಕಲ್ ಪ್ರಿಪೇರ್ ಆಗಿರಬೇಕು. ಬಿಕಾಸ್ ಕಡಿಮೆ ಸ್ಕೋರ್ ಬಂದಿರೋರು ಫಿಸಿಕಲಲ್ಲಿ ಸೆಲೆಕ್ಟ್ ಆಗ್ತಾರೆ, ಜಾಸ್ತಿ ಸ್ಕೋರ್ ಬಂದಿದ್ರೂ ಫಿಸಿಕಲ್ನಲ್ಲಿ ಸೆಲೆಕ್ಟ್ ಆಗಿಲ್ಲ ಬಹಳ ಜನ. ಹಿಂದಿನ ನೋಟಿಫಿಕೇಷನ್ಸ್ನ ನೀವು ಅಬ್ಸರ್ವ್ ಮಾಡಿದಾಗ, ರಿಸಲ್ಟ್ನ ನೋಡಿದಾಗ ನಿಮ್ಗೆ ಇದು ಮಾಹಿತಿ ತಿಳಿದು ಬರುತ್ತೆ. ಸೊ ಇಲ್ಲಿ ಬೆಂಗಳೂರಿನಲ್ಲಿ ಹೈಯೆಸ್ಟ್ ಪೋಸ್ಟ್ ಇದೆ, ಸೊ ಇದನ್ನು ನೀವು ಅಬ್ಸರ್ವ್ ಮಾಡ್ಬೋದು. ಹಾಗೆ ಮೈಸೂರಿನಲ್ಲಿ 70 ಇದೆ, ಮ್ಯಾಂಗ್ಳೂರು ಸಿಟಿಯಲ್ಲಿ 125 ಇದೆ. ಸೊ ಇದನ್ನು ನೋಡ್ಬೋದು. ಇದನ್ನು ನಾವು ನೋಟಿಫಿಕೇಷನ್ ಬಂದಮೇಲೆ ಯಾವ ಸಿಟಿ ಹಾಕಿದರೆ ಬೆಸ್ಟ್ ಇರುತ್ತೆ, ಹಾಗೆ ಕಟ್ ಆಫ್ ಪ್ರೀವಿಯಸ್ ಇಯರ್ಸ್ ಹೇಗಿತ್ತು ಅದೆಲ್ಲ ನಾವು ಅಬ್ಸರ್ವ್ ಮಾಡೋಣ. ಹಾಗೆ ಇದೇ ರೀತಿ HK non-HK ಎರಡೂ ಮಾಹಿತಿಗಳು ಇಲ್ಲಿ ಸಿಗುತ್ತೆ ನಮಗೆ. ಸೊ ಇದನ್ನು ನೀವು ನೋಡಬಹುದು. ಈ PDF ನಿಮಗೆ ಟೆಲಿಗ್ರಾಮ್ನಲ್ಲಿ ಸಿಗುತ್ತೆ. ಸೊ ಈ ಮಾಹಿತಿ ಮೂಲಕ ನಮಗೆ ತಿಳಿಯೋದು ಆದಷ್ಟು ಬೇಗ ನೋಟಿಫಿಕೇಷನ್ ಆಗುತ್ತೆ. ಎಲ್ಲ ತಯಾರಿ ನಡೀತಾ ಇದೆ, ನಮ್ಮ ತಯಾರಿ ನಡಿಬೇಕು. ಸೊ ಈ ಮಾಹಿತಿಯನ್ನು ತಿಳಿಬೋದು. ಸೊ ನಿಮಗೆ ಕ್ಲಾಸ್ಗಳೇನಿದೆ ಇದೇ ಚಾನಲ್ನಲ್ಲಿ ಸಿಗ್ತಾ ಹೋಗುತ್ತೆ. ಯಾವುದೇ ಸಬ್ಜೆಕ್ಟ್ ನಿಮಗೆ ಟಫ್ ಅನಿಸ್ತಿದ್ರೆ ಖಂಡಿತ ಕಮೆಂಟ್ ಮಾಡಿ, ಆ ಸಬ್ಜೆಕ್ಟ್ನ ಮುಗಿಸ್ಕೊಡುವಂತಹ ಪ್ರಯತ್ನ ನಮ್ಮದಾಗಿರುತ್ತೆ. ಸೊ ನೆಕ್ಸ್ಟ್